ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸ್ನೇಹಿತರೆ, ಕರುಗೆ ಜ್ವರ ಬಂದಾಗ ಏನು ಮಾಡಬೇಕು? ಆಲ್ಮೋಸ್ಟು ಸಣ್ಣ ಕರು ನೀವು ಸಾಕಾಣಿಕೆ ಮಾಡ್ತಾಯಿದ್ರೆ ಜ್ವರಗಳು ಬರ್ತಾ ಇರ್ತವೆ ಮಧ್ಯದಲ್ಲಿ. ಆಗ ಬಂದಾಗ ನಾವು ಇಂಜೆಕ್ಷನ್ನು ಆ ಥರ ಹೆವಿ ಮೆಡಿಷನ್ ಮಾಡಿಸ್ಬಾರ್ದು. ಆವಾಗ ಜ್ವರ ಬಂದಾಗ ಹಸುಗೆ ಹಸಿ ಮೇವು ಕೊಡಬಾರ್ದು, ಮತ್ತು ತಿಂಡಿ ಕೊಡಬಾರ್ದು. ಏನು ನೀವು ತಿಂಡಿ ಕೊಡ್ತಾ ಇರ್ತೀರ ತಿಂಡಿ ಕೊಡಬಾರ್ದು. ಒಂದು ಟೈಮು ಅದಕ್ಕೆ ನೆಲ್ಲುಲ್ಲು ಹಾಕ್ಬೋದು, ಇಲ್ಲಾಂದರೆ ಮೇಯಕ್ಕೆ ಕಟ್ಬೋದು. ಅಂದರೆ ಹುಲ್ಲಿರುತ್ತಲ್ಲ, ಅದು ಹುಲ್ಲ ಮೇಯಕ್ಕೆ ಕಟ್ಬೋದು. ಇದು ನಿನ್ನೆ ನಾನು ಬೆಳಗ್ಗೆನೇ ಒಂದು 103 ಡಿಗ್ರಿ ಟೆಂಪ್ರೇಚರ್ ಬಂದಿತ್ತು, ಜ್ವರ ಬಂದಿತ್ತು ಈ ಹಸುಗೆ, ಈ ಕರುಗೆ. ಅದಕ್ಕೆ ನಾನೇನು ಮಾಡಿದೆ, ಒಂದು ಸ್ವಲ್ಪ ನೆಲ್ಲುಲ್ಲಿತ್ತು, ನೆಲ್ಲುಲ್ಲು ಹಾಕ್ತೆ. ಜೊತೆಗೆ ಒಂದು ಮೆಲನೆಕ್ಸ್ ಅಂತ ಒಂದು ಮಾತ್ರೆ ಬರುತ್ತೆ, ಆ ಮಾತ್ರೆನ ತಗೊಂಡು ನೀವು ಒಂದು ಮಾತ್ರೆನ ಕೊಟ್ಟರೆ ಜ್ವರ ಎಲ್ಲ ಕಮ್ಮಿ ಆಗುತ್ತೆ. ಮತ್ತು ನೀವು ಸಾಮಾನ್ಯವಾಗಿ ನೆಕ್ಸ್ಟ್ ಡೇಯಿಂದ ನೀವು ಯಾವ ಥರ ಮೇಯಿಸ್ತೀರಾ, ಯಾವ ಥರ ಹುಲ್ಲು ಹಾಕ್ತೀರಾ ಆ ಥರ ಹುಲ್ಲು ಹಾಕ್ಬೋದು. ಕರುಗೆ ಜ್ವರ ಬಂದಾಗ ಯಾರೂ ಹೆದರಬೇಕಾಗಿಲ್ಲ. ಆರಾಮಾಗಿ ಕರುನ ಆರೋಗ್ಯಕರವಾಗಿ ನೋಡ್ಕೋಬೇಕು. ಜೊತೆಗೆ ನೀವೊಂದು ಟೆಂಪ್ರೇಚರ್ ಚೆಕ್ ಮಾಡೋ ಅಂಥ ಒಂದು ಮಿಷಿನ್ ಒಂದು 120-150 ರೂಪಾಯಿಗೆ ಬರುತ್ತೆ, ಅದನ್ನು ಇಟ್ಕೋಬೇಕು. ಅದನ್ನ ಇಟ್ಕೊಂಡು ಯಾವಾಗಲೂ ಚೆಕ್ ಮಾಡ್ತಾ ಇರಬೇಕು. ಹಸು ಏನಾದ್ರು ತಿಂಡಿ ತಿನ್ನಲಿಲ್ಲ ಅಂದರೆ ಪಕ್ಕ ಚೆಕ್ ಮಾಡಿ, ಇಲ್ಲ ಮೇವು ಚೆನ್ನಾಗಿ ಮೇಯ್ತಾ ಇಲ್ಲ ಅಂದರೆ ಟೆಂಪ್ರೇಚರ್ ಚೆಕ್ ಮಾಡಿ. ಯಾಕೆಂದರೆ ಜ್ವರ ಬಂದ್ರೇ ಕರುಗಳು ಆ ಥರ ಸಾಧ್ಯ ಆಗೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಕರುಗೆ ಜ್ವರ ಬರೋಕ್ಕೆ ನೀರು ಜಾಸ್ತಿ ಕುಡಿಸಿದಾಗ, ಮತ್ತು ಇನ್ನೊಂದು ನೀರು ಜಾಸ್ತಿ ಕುಡಿಸಿದ್ರೆ ಹಸು ಗಂಜಲ ಉಯ್ಯಬೇಕಾದ್ರೆ ಬ್ಲಡ್ ಥರ ಉಯ್ಯುತ್ತೆ, ಅಂದರೆ ಕಂದು ಬಣ್ಣದಲ್ಲಿ ಉಯ್ಯುತ್ತದೆ. ಆಗಲೂ ಕೂಡ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಹತ್ರದಲ್ಲಿ ನಿಮ್ಮ ಯಾರು ಪಶು ವೈದ್ಯ ಇದ್ದರೆ ಅವ್ರನ್ನ ಸಲಹೆ ತಗೋಬೋದು. ಇಲ್ಲ ಒಂದೇ ನೀರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಮತ್ತು ಮೇವನ್ನ ಕೊಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಕೆಲವೊಂದು ಕರುಗಳಲ್ಲಿ ಗಂಜಲ ಕಂದು ಬಣ್ಣ ಬರ್ತಾ ಇರ್ತದೆ, ಆಗಲೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾಕೆ ಅಂದರೆ ಕೆಲವೊಂದು ಕೇಸಲ್ಲಿ ಕರುಗಳು ಮೇವು ತಿಂತಾ ಇರಲ್ಲ, ತಿಂಡಿ ತಿಂತಾ ಇರಲ್ಲ, ಗಂಜಲ ಕಂದು ಬಣ್ಣ ಬರ್ತಾ ಇರ್ತದೆ. ಆವಾಗ 100% ಅದು ಜ್ವರ ಬಂದಿರುತ್ತೆ. ಜ್ವರ ಅಂದರೆ ನಾರ್ಮಲ್ ಜ್ವರ ಆಗಿರಲ್ಲ, ಅದು ಉಣ್ಣಿ ಜ್ವರ ಅಂತೇನೋ ಕರೀತಾರೆ, ಆ ಥರ ಆಗಿರುತ್ತೆ. ಅದನ್ನು ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಾರ್ಮಲಾಗಿ ಕರು ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ, ಮೇವು ತಿಂತಾಯಿದೆ, ತಿಂಡಿ ತಿಂತಾಯಿದೆ, ಜ್ವರ ಇದೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ಕುಡಿಸಿದ್ದೀರಾ ಅಂತ ಒನ್ ಡೇ ವೆಯ್ಟ್ ಮಾಡ್ಬೋದು ನೀವು. ಅಂದರೆ ಒಂದು ಬೆಳಗ್ಗೆ ಚೆಕ್ ಮಾಡಿದರೆ ನೀವು ಟೆಂಪ್ರೇಚರ್ನ, ಸಂಜೆ ಗಂಟೆ ವೆಯ್ಟ್ ಮಾಡಿ. ಸಂಜೆ ಗಂಟೆಲ್ಲೂ ಡೌನ್ ಆಗಲಿಲ್ಲ ಅಂದರೆ ನೀವು ಡಾಕ್ಟ್ರನ್ನ ಸಂಪರ್ಕ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಏನಾದರೂ ಸಮಸ್ಯೆಗಳಾದಾಗ ಆ ವಿಡಿಯೋನ ನಿಮ್ಗೆ ಹಂಚ್ಕೊತೀನಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ